ನಮಸ್ಕಾರ ಸ್ನೇಹಿತರೆ, ನಮ್ಮ ಮೋಟಿವೇಶನಲ್ ಸೌರಭ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಬದುಕಿನ ಕಡುಕತ್ತಲೆಯ ಕಣಿವೆಯಲ್ಲಿ ನಿಂತಾಗ, ಸುತ್ತಲೂ ಆವರಿಸಿದ ಗೊಂದಲದ ಮಂಜು ಕವಿದಾಗ, ಕಣ್ಣೀರಿನ ಮರೆಯಿಂದ ಕಾಣುವ ದಾರಿಗಳು ಮುಚ್ಚಿಹೋದಂತೆ ಭಾಸವಾದಾಗ ನಮ್ಮ ಆತ್ಮದ ಒಳಗಿನಿಂದ ಒಂದು ತೀವ್ರವಾದ ಹಂಬಲ ಮೂಡುತ್ತದೆ. ಆ ಹಂಬಲವೇ ಸತ್ಯದ ಹುಡುಕಾಟ. ಅರ್ಜುನನು ಕುರುಕ್ಷೇತ್ರದ ರಣಭೂಮಿಯಲ್ಲಿ ರಥದ ತಳದಲ್ಲಿ ಕುಸಿದು ಕುಳಿತಾಗ, ಅವನ ಕೈಯಲ್ಲಿದ್ದ ಗಾಂಡೀವ ಧನುಸ್ಸು ಜಾರಿಬಿದ್ದಾಗ ಅವನ ಕಣ್ಣುಗಳಲ್ಲಿ ಕೇವಲ ಸೋಲಿನ ಭೀತಿಯಿರಲಿಲ್ಲ, ಬದಲಿಗೆ ಇಡೀ ಅಸ್ತಿತ್ವದ ಬಗೆಗಿನ ಪರಮ ವ್ಯಾಕುಲತೆಯಿತ್ತು. ಅಂತಹಾದೊಂದು ಮಹಾವ್ಯಾಕುಲತೆಯ ಕ್ಷಣದಲ್ಲಿ ಜಗದ್ಗುರು ಶ್ರೀಕೃಷ್ಣನು ಭಗವದ್ಗೀತೆಯ 4ನೇ ಅಧ್ಯಾಯವಾದ ಜ್ಞಾನಕರ್ಮ ಸನ್ಯಾಸ ಯೋಗದ ದಿವ್ಯ ಜ್ಞಾನದ ಕದವನ್ನು ತೆರೆಯುತ್ತಾನೆ. ಇದು ಕೇವಲ ಯುದ್ಧರಂಗದಲ್ಲಿ ನಡೆದ ಸಂಭಾಷಣೆಯಲ್ಲ, ಇದು ತಲೆಮಾರುಗಳಿಂದ, ಯುಗಯುಗಾಂತರಗಳಿಂದ ಮನುಕುಲದ ಚೇತನವನ್ನು ಎಚ್ಚರಿಸುತ್ತಾ ಬಂದಿರುವ ಜ್ಞಾನದ ಅಮೃತಧಾರೆ. ಈ ಜ್ಞಾನವು ಕಾಲಾತೀತವಾದದ್ದು, ದೇಶಾತೀತವಾದದ್ದು. ನಾವು ಇಂದು ಅನುಭವಿಸುತ್ತಿರುವ ಪ್ರತಿಯೊಂದು ಮಾನಸಿಕ ಯಾತನೆಗೆ, ಒಳಗಿನ ಒಂಟಿತನಕ್ಕೆ ಮತ್ತು ಕರ್ತವ್ಯನ ಹಾದಿಯಲ್ಲಿ ಎದುರಾಗುವ ಗೊಂದಲಗಳಿಗೆ ಈ ಅಧ್ಯಾಯದಲ್ಲಿ ಭಗವಂತನು ನಿಖರವಾದ ಪರಿಹಾರವನ್ನು ನೀಡಿದ್ದಾನೆ. ಬದುಕು ನಮ್ಮನ್ನು ಎತ್ತಿ ಎಸೆದಾಗ, ನಂಬಿದವರು ಕೈಬಿಟ್ಟಾಗ, ನಮ್ಮದೇ ಕರ್ಮಗಳು ನಮಗೆ ಬೇಡಿಯಾಗಿ ಕಾಡಿದಾಗ ನಾವು ಎತ್ತ ಸಾಗಬೇಕು ಎನ್ನುವುದನ್ನು ಈ ಜ್ಞಾನವು ನಮಗೆ ಅತ್ಯಂತ ಪ್ರೀತಿಯಿಂದ ಮತ್ತು ಕಟು ಸತ್ಯದ ಮೂಲಕ ಮನವರಿಕೆ ಮಾಡಿಕೊಡುತ್ತದೆ. ಶ್ರೀಕೃಷ್ಣನು ಈ ಪರಮ ರಹಸ್ಯವನ್ನು ಅರ್ಜುನನಿಗೆ ವಿವರಿಸುತ್ತಾ, ಅರ್ಜುನ, ನೀನು ಈ ಅವಿನಾಶಿಯಾದ ಯೋಗವನ್ನು ನಾನು ಮೊದಲು ಸೂರ್ಯದೇವನಾದ ವಿವಸ್ವಂತನಿಗೆ ಉಪದೇಶಿಸಿದೆನು ಎನ್ನುತ್ತಾನೆ. ಈ ಮಾತಿನ ಆಳವನ್ನು ನಾವು ಗ್ರಹಿಸಬೇಕು. ಭಗವಂತನು ನೀಡುತ್ತಿರುವ ಜ್ಞಾನವು ನೆನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಇದು ಸೃಷ್ಟಿಯ ಆದಿಯಲ್ಲೇ ಪ್ರಕಟವಾದ ಸನಾತನ ಸತ್ಯ. ಕಾಲದ ಪ್ರವಾಹದಲ್ಲಿ ಈ ಮಹಾನ್ ಯೋಗವು ನಶಿಸಿ ಹೋಗಿತ್ತು, ಮರೆಯಾಗಿ ಹೋಗಿತ್ತು. ಏಕೆಂದರೆ ಮನುಷ್ಯನು ಲೌಕಿಕ ಸುಖಗಳ ಬೆನ್ನತ್ತಿ ಹೋದಾಗ, ಅಹಂಕಾರದ ಮದದಲ್ಲಿ ಮುಳುಗಿದಾಗ ಆಧ್ಯಾತ್ಮಿಕ ಜ್ಞಾನದ ಕಣ್ಣುಗಳು ತಾವಾಗಿಯೇ ಮುಚ್ಚಿಕೊಳ್ಳುತ್ತವೆ. ಪರಂಪರೆಯಿಂದ ಬಂದ ಜ್ಞಾನವು ಕಲುಷಿತಗೊಂಡಾಗ, ಸಮಾಜದಲ್ಲಿ ಧರ್ಮದ ಹೆಸರಿನಲ್ಲಿ ಅಧರ್ಮವು ತಾಂಡವವಾಡಲು ತೊಡಗಿದಾಗ ಭಗವಂತನೇ ಸ್ವತಃ ಆ ಜ್ಞಾನವನ್ನು ಪುನರುತ್ಥಾನ ಮಾಡಲು ಬರಬೇಕಾಗುತ್ತದೆ. ಇಲ್ಲಿ ಅರ್ಜುನನಿಗೆ ಕೃಷ್ಣನು ಹೇಳುತ್ತಿರುವುದು ಕೇವಲ ಇತಿಹಾಸದ ಕಥೆಯನ್ನಲ್ಲ, ಬದಲಿಗೆ ಅವನಲ್ಲಿರುವ ಸುಪ್ತ ಚೇತನವನ್ನು ಎಚ್ಚರಿಸಲು. ನಮ್ಮ ಬದುಕಿನಲ್ಲೂ ಅಷ್ಟೇ, ನಾವು ಅನೇಕ ಬಾರಿ ನಮಗಿರುವ ಸಾಂಸ್ಕೃತಿಕ, ಆಧ್ಯಾತ್ಮಿಕ ಪರಂಪರೆಯನ್ನು ಮರೆತುಬಿಡುತ್ತೇವೆ. ಹಿರಿಯರು ಹಾಕಿಕೊಟ್ಟ ದಾರಿಯನ್ನು ಮೂಢನಂಬಿಕೆಯೆಂದು ತಳ್ಳಿಹಾಕಿ ಆಧುನಿಕತೆಯ ಜಗತ್ತಿನಲ್ಲಿ ದಿಕ್ಕು ತಪ್ಪಿ ಅಲೆಯುತ್ತೇವೆ. ಆದರೆ ಯಾವಾಗ ನಮಗೆ ಅತಿಯಾದ ನೋವು ಉಂಟಾಗುತ್ತದೆಯೋ, ಯಾವಾಗ ಭೌತಿಕ ಜಗತ್ತಿನ ಶ್ರೀಮಂತಿಕೆಯು ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಲು ವಿಫಲವಾಗುತ್ತದೆಯೋ, ಆಗ ನಮಗೆ ಮತ್ತೆ ನೆನಪಾಗುವುದು ಅದೇ ಹಳೆಯ ಸನಾತನ ಸತ್ಯಗಳು. ಅರ್ಜುನನಿಗೆ ಒಂದು ತಾರ್ಕಿಕ ಸಂಶಯ ಮೂಡುತ್ತದೆ. ಕೃಷ್ಣ, ನಿನ್ನ ಜನ್ಮವು ಇತ್ತೀಚಿನದ್ದು, ಆದರೆ ಸೂರ್ಯನ ಜನ್ಮವು ಕಲ್ಪಾಂತರಗಳ ಹಿಂದಿನದ್ದು. ಹಾಗಿದ್ದಾಗ ನೀನೇ ಮೊದಲು ಅವನಿಗೆ ಉಪದೇಶಿಸಿದ್ದೆ ಎಂಬುದನ್ನು ನಾನು ಹೇಗೆ ನಂಬಲಿ? ಇದು ತಾರ್ಕಿಕ ಮನಸ್ಸಿನ ಸಹಜ ಪ್ರಶ್ನೆ. ನಮ್ಮ ಬುದ್ಧಿಯು ಹೀಗೇ ಕೆಲಸ ಮಾಡುತ್ತದೆ. ಕಣ್ಣಿಗೆ ಕಾಣುವುದನ್ನು ಮಾತ್ರ ನಂಬುವ, ಇಂದ್ರಿಯಗಳಿಗೆ ನಿಲುಕುವುದನ್ನು ಮಾತ್ರ ಸತ್ಯವೆಂದು ಒಪ್ಪುವ ನಮ್ಮ ಅಲ್ಪಬುದ್ಧಿಗೆ ಆಧ್ಯಾತ್ಮದ ವಿರಾಟ ರೂಪವು ತಕ್ಷಣಕ್ಕೆ ದಕ್ಕುವುದಿಲ್ಲ. ನಾವು ಭಗವಂತನನ್ನು ಕೂಡ ನಮ್ಮಂತೆ ರಕ್ತಮಾಂಸಗಳ ಒಂದು ಸಾಮಾನ್ಯ ಜೀವಿಯೆಂದು ಭಾವಿಸಿಬಿಡುತ್ತೇವೆ. ಆದರೆ ಶ್ರೀಕೃಷ್ಣನು ನಗುತ್ತಾ ನೀಡುವ ಉತ್ತರ ಇಡೀ ಬ್ರಹ್ಮಾಂಡದ ರಹಸ್ಯವನ್ನು ಬಿಚ್ಚಿಡುತ್ತದೆ. ನನಗೂ ಮತ್ತು ನಿನಗೂ ಎಷ್ಟೋ ಜನ್ಮಗಳು ಕಳೆದುಹೋಗಿವೆ. ಆ ಎಲ್ಲಾ ಜನ್ಮಗಳ ನೆನಪು ನನಗಿದೆ. ಆದರೆ ಅರ್ಜುನ, ನಿನಗೆ ಅವುಗಳ ನೆನಪಿಲ್ಲ. ಇದು ಜೀವಾತ್ಮ ಮತ್ತು ಪರಮಾತ್ಮನಿಗಿರುವ ಪರಮ ವ್ಯತ್ಯಾಸ. ನಾವು ನಮ್ಮ ಹಿಂದಿನ ಜನ್ಮದ ಪಾಪಪುಣ್ಯಗಳ ಚೀಲವನ್ನು ಬೆನ್ನಿಗೆ ಕಟ್ಟಿಕೊಂಡು ಈ ಜನ್ಮದಲ್ಲಿ ನಮಗೆ ಯಾಕೆ ಇಷ್ಟೊಂದು ಕಷ್ಟಗಳು ಬರುತ್ತಿವೆ ಎಂದು ಗೋಳಾಡುತ್ತಿರುತ್ತೇವೆ. ಆದರೆ ಎಲ್ಲವನ್ನು ಸಾಕ್ಷಿಯಾಗಿ ನೋಡುವ ಪರಮಾತ್ಮನಿಗೆ ನಮ್ಮ ಭೂತ, ವರ್ತಮಾನ ಮತ್ತು ಭವಿಷ್ಯತ್ತುಗಳು ಹಸ್ತಲಾಮಲಕವಾಗಿರುತ್ತವೆ. ನಮ್ಮ ಬದುಕಿನಲ್ಲಿ ಬರುವ ಪ್ರತಿಯೊಬ್ಬ ವ್ಯಕ್ತಿಯೂ, ಪ್ರತಿಯೊಂದು ಘಟನೆಯೂ ಒಂದು ನಿರ್ದಿಷ್ಟ ಕಾರಣಕ್ಕಾಗಿ ಸೃಷ್ಟಿಯಾಗಿದೆ ಎಂಬುದನ್ನು ಈ ಜ್ಞಾನವು ನಮಗೆ ಬೋಧಿಸುತ್ತದೆ. ಬದುಕಿನ ಮಹಾಪಯಣದಲ್ಲಿ ನಾವೇಕೆ ಹುಟ್ಟಿದ್ದೇವೆ, ಎತ್ತ ಸಾಗುತ್ತಿದ್ದೇವೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ನಾವು ಕೇವಲ ಬದುಕಿ ಮುಗಿಸುತ್ತಿದ್ದೇವೆ. ದಿನನಿತ್ಯದ ಜಂಜಾಟಗಳು, ಹಣದ ಗಳಿಕೆ, ಕೀರ್ತಿಯ ಬೆನ್ನಟ್ಟುವಿಕೆ, ಇವುಗಳಲ್ಲೇ ನಮ್ಮ ಆಯಸ್ಸು ಕರಗಿ ಹೋಗುತ್ತಿದೆ. ಆದರೆ ನಿಜವಾದ ಜ್ಞಾನವು ನಮ್ಮನ್ನು ಒಳಗಣ್ಣು ತೆರೆಯುವಂತೆ ಮಾಡುತ್ತದೆ. ನಾವು ಕೇವಲ ಈ ಶರೀರವಲ್ಲ,
ಶರೀರವನ್ನು ಮೀರಿದ ಚಿರಂತನ ಚೇತನ ಎಂಬುದನ್ನು ಮನಗಾಣಿಸುತ್ತದೆ. ಪರಂಪರೆಯಿಂದ ಹರಿದು ಬಂದ ಈ ದಿವ್ಯ ಸಂದೇಶವನ್ನು ಯಾರು ಶ್ರದ್ಧೆಯಿಂದ ಆಳಿಸುತ್ತಾರೋ ಮತ್ತು ಅದನ್ನು ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರ ಬದುಕು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಗೀತೆಯ ಈ 4ನೇ ಅಧ್ಯಾಯವು ನಮಗೆ ಕರ್ಮವನ್ನು ಮಾಡುವುದರ ಜೊತೆಯಲ್ಲೇ ಕರ್ಮದ ಬಂಧನದಿಂದ ಹೇಗೆ ಮುಕ್ತರಾಗಬೇಕು ಎಂಬುದನ್ನು ಅತ್ಯಂತ ಸುಂದರವಾಗಿ ಕಲಿಸಿಕೊಡುತ್ತದೆ. ಕರ್ಮದ ನಿಯಮವು ಅತ್ಯಂತ ಕಠಿಣವಾದದ್ದು. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವೂ, ಆಡುವ ಪ್ರತಿಯೊಂದು ಮಾತು ಹಾಗೂ ಯೋಚಿಸುವ ಪ್ರತಿಯೊಂದು ಆಲೋಚನೆಯೂ ಬ್ರಹ್ಮಾಂಡದಲ್ಲಿ ಒಂದು ತರಂಗವನ್ನು ಸೃಷ್ಟಿಸುತ್ತದೆ. ಆ ತರಂಗವು ತಿರುಗಿ ಮತ್ತೆ ನಮ್ಮನ್ನೇ ಬಂದು ತಲುಪುತ್ತದೆ. ಒಳ್ಳೆಯದನ್ನು ಬಿತ್ತಿದರೆ ಒಳ್ಳೆಯದನ್ನೇ ಕೊಯ್ಯುತ್ತೇವೆ, ಕೆಟ್ಟದನ್ನು ಬಿತ್ತಿದರೆ ಕೆಟ್ಟದನ್ನೇ ಉಣ್ಣಬೇಕಾಗುತ್ತದೆ. ಈ ಕರ್ಮದ ಚಕ್ರದಿಂದ ತಪ್ಪಿಸಿಕೊಳ್ಳಲು ಜ್ಞಾನದ ದೀಪ ಅತ್ಯಗತ್ಯ. ನಾವು ಬದುಕಿನಲ್ಲಿ ಎದುರಿಸುವ ಪ್ರತಿಯೊಂದು ಸವಾಲನ್ನು ಒಂದು ಯಜ್ಞದಂತೆ ನೋಡಲು ಕೃಷ್ಣನು ಪ್ರೇರೇಪಿಸುತ್ತಾನೆ. ನಮ್ಮ ಆಸೆಗಳನ್ನು, ಅಹಂಕಾರವನ್ನು, ಲೋಭವನ್ನು ಜ್ಞಾನಾಗ್ನಿಯಲ್ಲಿ ಹೋಮ ಮಾಡಿದಾಗ ಮಾತ್ರ ನಮ್ಮ ಆತ್ಮವು ಶುದ್ಧವಾಗುತ್ತದೆ. ಬದುಕು ನಮಗೆ ನೀಡಿದ ಜವಾಬ್ದಾರಿಗಳನ್ನು ನಾವು ಬೇಸರದಿಂದ, ಅನಿವಾರ್ಯತೆಯಿಂದ ಮಾಡಬಾರದು. ಬದಲಿಗೆ ಅದೊಂದು ದೈವಿಕ ಕಾರ್ಯವೆಂದು ಭಾವಿಸಿ ಫಲದ ಆಸೆಯಿಲ್ಲದೆ ಮಾಡಿದಾಗ ಆ ಕರ್ಮವೇ ನಮಗೆ ಮೋಕ್ಷದ ಹಾದಿಯಾಗುತ್ತದೆ. ಅರ್ಜುನನಿಗೆ ಕೃಷ್ಣನು ನೀಡುತ್ತಿರುವ ಈ ದಿವ್ಯ ಸಂದೇಶವು ನಮ್ಮ ಇಂದಿನ ಆಧುನಿಕ ಬದುಕಿನ ತಳಮಳಗಳಿಗೂ ಕನ್ನಡಿ ಹಿಡಿಯುತ್ತದೆ. ನಮ್ಮ ಮನಸ್ಸಿನಲ್ಲಿ ಏಳುವ ಕಾಮ, ಕ್ರೋಧ, ಲೋಭಗಳು ನಮ್ಮನ್ನು ದಿನನಿತ್ಯವೂ ಯುದ್ಧರಂಗಕ್ಕೆ ತಳ್ಳುತ್ತಿವೆ. ಈ ಯುದ್ಧದಲ್ಲಿ ಗೆಲ್ಲಬೇಕಾದರೆ ನಮಗೆ ಕೇವಲ ಬಾಹ್ಯಶಕ್ತಿ ಸಾಲದು, ಒಳಗಿನ ಜ್ಞಾನದ ಬಲ ಬೇಕು. ಈ ಪರಿಚಯಾತ್ಮಕ ಒಳನೋಟವು ನಮ್ಮನ್ನು ಮುಂದಿನ ದಿವ್ಯ ಸತ್ಯಗಳ ಕಡೆಗೆ ಮುನ್ನಡೆಸುತ್ತದೆ. ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ಆ ಪರಮಾತ್ಮನು ತಾನೇ ಸೃಷ್ಟಿಸಿದ ಈ ಪುಟ್ಟ ಭೂಮಿಗೆ ಮನುಷ್ಯ ರೂಪದಲ್ಲಿ ಏಕೆ ಇಳಿದು ಬರುತ್ತಾನೆ? ಈ ಪ್ರಶ್ನೆಗೆ ಶ್ರೀಕೃಷ್ಣನು ನೀಡುವ ಉತ್ತರ ಜಗತ್ತಿನ ಅತ್ಯಂತ ಪ್ರಸಿದ್ಧ ಹಾಗೂ ಪ್ರಭಾವಶಾಲಿ ಶ್ಲೋಕಗಳಲ್ಲೊಂದಾಗಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಹೌದು, ಯಾವಾಗ ಧರ್ಮಕ್ಕೆ ಹಾನಿಯುಂಟಾಗುತ್ತದೆಯೋ ಮತ್ತು ಅಧರ್ಮವು ತಲೆ ಎತ್ತುತ್ತದೆಯೋ ಆಗೆಲ್ಲ ನಾನು ನನ್ನನ್ನು ಸೃಷ್ಟಿ ಮಾಡಿಕೊಳ್ಳುತ್ತೇನೆ, ಅಂದರೆ ಅವತಾರ ಎತ್ತುತ್ತೇನೆ. ಇಲ್ಲಿ ನಾವು ಧರ್ಮ ಮತ್ತು ಅಧರ್ಮನ ನಿಜವಾದ ಅರ್ಥವನ್ನು ಅರ್ಥಮಾಡಿಕೊಳ್ಳಬೇಕು. ಧರ್ಮ ಎಂದರೆ ಕೇವಲ ಯಾವುದೋ ಒಂದು ನಿರ್ದಿಷ್ಟ ಪೂಜಾ ಪದ್ಧತಿಯಲ್ಲ ಅಥವಾ ಧಾರ್ಮಿಕ ಆಚರಣೆಯಲ್ಲ. ಧರ್ಮ ಎಂದರೆ ಈ ಜಗತ್ತನ್ನು ಮುನ್ನಡೆಸುವ ನೈತಿಕ ಸೂತ್ರ, ನ್ಯಾಯ, ಕರುಣೆ, ಸತ್ಯ ಮತ್ತು ಪ್ರಕೃತಿಯ ನಿಯಮಗಳೊಂದಿಗೆ ಸಾಮರಸ್ಯದಿಂದ ಬದುಕುವುದು. ಯಾವಾಗ ಮನುಷ್ಯನಲ್ಲಿ ಕರುಣೆ ಸತ್ತು ಹೋಗುತ್ತದೆಯೋ, ಸತ್ಯವನ್ನು ಅಸತ್ಯವು ತುಳಿಯುತ್ತದೆಯೋ, ಬಲಿಷ್ಠರು ದುರ್ಬಲರನ್ನು ಶೋಷಿಸಲು ತೊಡಗುತ್ತಾರೋ ಆಗ ಇಡೀ ಸಮಾಜದ ಸಮತೋಲನವೂ ತಪ್ಪಿಹೋಗುತ್ತದೆ. ಅಂತಹ ಸಂದರ್ಭದಲ್ಲಿ ಪ್ರಕೃತಿಯ ಮತ್ತು ಅಸ್ತಿತ್ವದ ಸಮತೋಲನವನ್ನು ಕಾಪಾಡಲು ಭಗವಂತನು ಸಾಕಾರ ರೂಪದಲ್ಲಿ ಪ್ರಕಟವಾಗುತ್ತಾನೆ. ಮುಂದಿನ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ. ಸಾಧುಗಳನ್ನು ಅಂದರೆ ಸಜ್ಜನರನ್ನು, ಧರ್ಮಾತ್ಮರನ್ನು ರಕ್ಷಿಸುವುದಕ್ಕಾಗಿ ಮತ್ತು ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ, ಧರ್ಮವನ್ನು ಮರುಸ್ಥಾಪಿಸುವುದಕ್ಕಾಗಿ ನಾನು ಯುಗಯುಗದಲ್ಲೂ ಸಂಭವಿಸುತ್ತೇನೆ. ಇಲ್ಲಿ ಸಾಧು ಎಂದರೆ ಕೇವಲ ಕಾವಿಬಟ್ಟೆ ಧರಿಸಿ ಕಾಡಿಗೆ ಹೋದವರಲ್ಲ. ಯಾರ ಹೃದಯದಲ್ಲಿ ಮರುಕವಿದೆಯೋ, ಯಾರು ಬೇರೆಯವರ ನೋವಿಗೆ ಮಿಡಿಯುತ್ತಾರೋ, ಯಾರು ಸತ್ಯದ ಹಾದಿಯಲ್ಲಿ ನಡೆಯಲು ಕಷ್ಟಗಳನ್ನು ಅನುಭವಿಸುತ್ತಿದ್ದರೂ ಧರ್ಮವನ್ನು ಕೈಬಿಡುವುದಿಲ್ಲವೋ ಅವರೇ ಸಾಧುಗಳು. ಅಂತಹ ಸಜ್ಜನರು ದುಷ್ಟರ ಕಾಟದಿಂದ ನೊಂದು ಇನ್ನು ನಮಗೆ ಯಾರೂ ದಿಕ್ಕಿಲ್ಲ ಎಂದು ಕಣ್ಣೀರಿಡುವಾಗ ಭಗವಂತನು ಅವರಿಗಾಗಿ ಧರೆಗೆ ಇಳಿದು ಬರುತ್ತಾನೆ. ದುಷ್ಟರ ನಾಶ ಎಂದರೆ ಕೇವಲ ಶಾರೀರಿಕ ಹತ್ಯೆಯಲ್ಲ, ಅವರಲ್ಲಿರುವ ದುಷ್ಟ ಪ್ರವೃತ್ತಿಯ ನಾಶ. ಅಧರ್ಮದ ಮೂಲವನ್ನೇ ಕಿತ್ತೆಗೆದು ಸತ್ಯದ ವಿಜಯೋತ್ಸವವನ್ನು ಸಾರುವುದು ಭಗವಂತನ ಸಂಕಲ್ಪವಾಗಿರುತ್ತದೆ. ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಅಷ್ಟೇ, ನಮ್ಮ ಒಳಗೂ ಒಂದು ಕುರುಕ್ಷೇತ್ರ ನಡೆಯುತ್ತಿರುತ್ತದೆ. ನಮ್ಮ ಒಳಗಿರುವ ಒಳ್ಳೆಯ ಆಲೋಚನೆಗಳೇ ಸಾಧುಗಳು, ಕೆಟ್ಟ ಆಲೋಚನೆಗಳೇ ದುಷ್ಟರು. ಯಾವಾಗ ನಮ್ಮಲ್ಲಿ ದುಷ್ಟ ಆಲೋಚನೆಗಳು ಹೆಚ್ಚಾಗಿ ನಾವು ದಿಕ್ಕುತೋಚದೆ ನಿಲ್ಲುತ್ತೇವೋ ಆಗ ನಾವು ಭಗವಂತನ ಶರಣಾಗತಿಯನ್ನು ಹೊಂದಿದರೆ ಆತನು ನಮ್ಮ ಒಳಗೂ ಜ್ಞಾನದ ರೂಪದಲ್ಲಿ ಅವತರಿಸಿ ನಮ್ಮ ಒಳಗಿನ ತಮಸ್ಸನ್ನು, ದುರ್ಬುದ್ಧಿಯನ್ನು ನಾಶ ಮಾಡುತ್ತಾನೆ. ಶ್ರೀಕೃಷ್ಣನು ಮುಂದುವರೆದು ಹೇಳುತ್ತಾನೆ, ನನ್ನ ಜನ್ಮ ಮತ್ತು ಕರ್ಮಗಳು ದಿವ್ಯವಾದವು. ಇದನ್ನು ಯಾರು ತತ್ವತಃ ಅರಿತಾರೋ ಅವರು ಶರೀರವನ್ನು ತ್ಯಜಿಸಿದ ನಂತರ ಪುನರ್ಜನ್ಮವನ್ನು ಹೊಂದುವುದಿಲ್ಲ, ಬದಲಾಗಿ ನನ್ನನ್ನೇ ತಲುಪುತ್ತಾರೆ. ಭಗವಂತನ ಜನ್ಮವು ನಮ್ಮ ಜನ್ಮದಂತಲ್ಲ. ನಾವು ನಮ್ಮ ಹಳೆಯ ಕರ್ಮಗಳ ಫಲವನ್ನು ಅನುಭವಿಸಲು ಪ್ರಕೃತಿಯ ನಿಯಮಗಳಿಗೊಳಪಟ್ಟು ಬಲವಂತವಾಗಿ ಜನ್ಮವೆತ್ತುತ್ತೇವೆ. ಆದರೆ ಭಗವಂತನು ತನ್ನದೇ ಆದ ಯೋಗಮಾಯೆಯ ಆಶ್ರಯವನ್ನು ಪಡೆದು ಸ್ವತಂತ್ರವಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ಲೀಲಾಮಯನಾಗಿ ಬರುತ್ತಾನೆ.
ಆತನ ಕರ್ಮಗಳಲ್ಲಿ ಯಾವುದೇ ಸ್ವಾರ್ಥವಿರುವುದಿಲ್ಲ, ಅಹಂಕಾರವಿರುವುದಿಲ್ಲ. ಅವನು ರಾಜನಾಗಿಯೂ ಇರುತ್ತಾನೆ, ಸಾಮಾನ್ಯ ಗೋಪಾಲಕನಾಗಿಯೂ ಸೇವೆ ಮಾಡುತ್ತಾನೆ. ಅವನಿಗೆ ಯಾವುದೇ ಕೆಲಸವೂ ಸಣ್ಣದಲ್ಲ, ಯಾವುದೇ ಹುದ್ದೆಯೂ ದೊಡ್ಡದಲ್ಲ. ಎಲ್ಲವನ್ನೂ ಸಮಭಾವದಿಂದ ಕೇವಲ ಪ್ರೀತಿಯಿಂದ ಮಾಡುವ ಆತನ ದಿವ್ಯ ಲೀಲೆಗಳನ್ನು ಯಾರು ಅರ್ಥಮಾಡಿಕೊಳ್ಳುತ್ತಾರೋ ಅವರಲ್ಲಿರುವ ಭೇದಭಾವಗಳು ಅಳಿದು ಹೋಗುತ್ತವೆ. ನಾವು ಭಗವಂತನ ಚರಿತ್ರೆಯನ್ನು ಕೇವಲ ಕಥೆಗಳಾಗಿ ಓದಬಾರದು, ಅದರ ಹಿಂದಿನ ಆಧ್ಯಾತ್ಮಿಕ ರಹಸ್ಯವನ್ನು ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಬೇಕು. ನಮ್ಮ ಬದುಕಿನಲ್ಲಿ ಎದುರಾಗುವ ಕಷ್ಟದ ದಿನಗಳಲ್ಲಿ ನಾವೇಕೆ ಧೃತಿಗೆಡಬಾರದು ಎಂಬುದಕ್ಕೆ ಈ ಅವತಾರದ ರಹಸ್ಯವೇ ದೊಡ್ಡ ಪ್ರೇರಣೆ. ಜಗತ್ತನ್ನೇ ಆಳುವ ಭಗವಂತನೇ ಮನುಷ್ಯ ರೂಪದಲ್ಲಿ ಬಂದಾಗ ಕಷ್ಟಗಳನ್ನು, ನಿಂದನೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಯಿತು. ಸೆರೆಮನೆಯಲ್ಲಿ ಹುಟ್ಟಿ, ದನದ ಕೊಟ್ಟಿಗೆಯಲ್ಲಿ ಬೆಳೆದು, ಜೀವಮಾನವಿಡ್ಡ ಯುದ್ಧಗಳು, ವಿರೋಧಗಳ ನಡುವೆಯೇ ಬದುಕಿದರೂ ಶ್ರೀಕೃಷ್ಣನ ಮುಖದಲ್ಲಿದ್ದ ಆ ಮಂದಸ್ಮಿತ ನಗು ಎಂದಿಗೂ ಮಾಸಲಿಲ್ಲ. ಅದು ನಮಗ ಕಲಿಸುವ ಪಾಠವೇನು? ಸನ್ನಿವೇಶಗಳು ಎಷ್ಟೇ ಕಠಿಣವಾಗಿದ್ದರೂ, ಸುತ್ತಲೂ ಶತ್ರುಗಳೇ ತುಂಬಿದ್ದರೂ ನಮ್ಮ ಆಂತರಿಕ ಶಾಂತಿಯನ್ನು ನಾವು ಕಳೆದುಕೊಳ್ಳಬಾರದು. ಬದುಕು ನಮ್ಮನ್ನು ಒಡ್ಡುವ ಪರೀಕ್ಷೆಗಳಿರುವುದು ನಮ್ಮನ್ನು ಕುಗ್ಗಿಸುವುದಕ್ಕಲ್ಲ, ನಮ್ಮ ಒಳಗಿರುವ ದೈವತ್ವವನ್ನು ಜಾಗೃತಗೊಳಿಸಲಿಕ್ಕೆ. ನಾವು ಕಷ್ಟಗಳಿಗೆ ಹೆದರಿ ಓಡಿಹೋಗುವ ಹೇಡಿಗಳಾಗಬಾರದು, ಬದಲಾಗಿ ಧರ್ಮದ ಪರವಾಗಿ ನಿಂತು ಹೋರಾಡುವ ಧೀರರಾಗಬೇಕು. ನಾವು ಸತ್ಯದ ದಾರಿಯಲ್ಲಿ ನಡೆದಾಗ ಇಡೀ ಬ್ರಹ್ಮಾಂಡವೇ ನಮ್ಮ ಬೆಂಬಲಕ್ಕೆ ನಿಲ್ಲುತ್ತದೆ ಎಂಬ ನಂಬಿಕೆ ನಮ್ಮಲ್ಲಿರಬೇಕು. ಯಾರು ರಾಗ, ಭಯ ಮತ್ತು ಕ್ರೋಧದಿಂದ ಮುಕ್ತರಾಗಿ ನನ್ನಲ್ಲೇ ಮಗ್ನರಾಗಿ ನನ್ನನ್ನೇ ಆಶ್ರಯಿಸಿದ್ದಾರೋ ಅಂತಹ ಅನೇಕ ಮಹಾತ್ಮರು ಜ್ಞಾನವೆಂಬ ತಪಸ್ಸಿನಿಂದ ಪವಿತ್ರರಾಗಿ ನನ್ನ ಸ್ವರೂಪವನ್ನು ಪಡೆದಿದ್ದಾರೆ ಎಂದು ಕೃಷ್ಣನು ಭರವಸೆ ನೀಡುತ್ತಾನೆ. ಆಸಕ್ತಿ, ಭಯ ಮತ್ತು ಕೋಪ ಇವು ಮೂರೂ ನಮ್ಮ ಆತ್ಮವನ್ನು ಕಾಡುವ ಮಹಾರೋಗಗಳು. ಯಾವುದೋ ಒಂದು ವಸ್ತುವಿನ ಅಥವಾ ವ್ಯಕ್ತಿಯ ಮೇಲಿನ ಅತಿಯಾದ ವ್ಯಾಮೋಹವೇ ಆಸಕ್ತಿ. ಆ ವಸ್ತುವನ್ನು ಕಳೆದುಕೊಳ್ಳುತ್ತೇವೆ ಎಂಬ ಆತಂಕವೇ ಭಯ. ಅದು ಕೈತಪ್ಪಿದಾಗ ಉಂಟಾಗುವುದೇ ಕ್ರೋಧ. ಈ ಮೂರರ ಸುಳಿಗೆ ಸಿಲುಕಿದ ಮನುಷ್ಯ ಎಂದಿಗೂ ನೆಮ್ಮದಿಯಿಂದ ಇರಲಾರನು. ಆದರೆ ಯಾರು ಜ್ಞಾನದ ಮೂಲಕ ಇವುಗಳನ್ನು ಗೆಲ್ಲುತ್ತಾರೋ ಅವರು ಭಗವಂತನಿಗೆ ಅತ್ಯಂತ ಹತ್ತಿರವಾಗುತ್ತಾರೆ. ಜ್ಞಾನವೆಂಬುದು ಒಂದು ತಪಸ್ಸು. ಅದು ನಮ್ಮಲ್ಲಿರುವ ಕಲ್ಮಶಗಳನ್ನು ಸುಟ್ಟು ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. ಈ ಪರಿಶುದ್ಧತೆಯೇ ನಮ್ಮನ್ನು ಮುಂದಿನ ಕರ್ಮದ ರಹಸ್ಯಗಳನ್ನು ಅರಿಯಲು ಯೋಗ್ಯರನ್ನಾಗಿ ಮಾಡುತ್ತದೆ. ಬದುಕಿನ ಹಾದಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಎದುರಿಸುವ ಅತಿದೊಡ್ಡ ಯಕ್ಷ ಪ್ರಶ್ನೆಯೆಂದರೆ, ನಾನೀಗ ಏನು ಮಾಡಬೇಕು? ನಾವು ಮಾಡುವ ಕೆಲಸ ಸರಿಯಿದೆಯಾ ಅಥವಾ ತಪ್ಪೇ? ಯಾವುದು ಕರ್ಮ, ಯಾವುದು ಅಕರ್ಮ? ಈ ಗೊಂದಲ ಕೇವಲ ನಮಗಷ್ಟೇ ಅಲ್ಲ, ಜಗತ್ತಿನ ಮಹಾಬುದ್ಧಿವಂತರಿಗೂ ಕಾಡಿದೆ. ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾನೆ, ಯಾವುದು ಕರ್ಮ, ಯಾವುದು ಅಕರ್ಮ ಎಂಬುದನ್ನು ನಿರ್ಧರಿಸುವಲ್ಲಿ ಜ್ಞಾನಿಗಳೂ ಸಹ ಮೋಹಕ್ಕೊಳಗಾಗಿದ್ದಾರೆ. ಆದ್ದರಿಂದ ನಾನು ನಿನಗೆ ಆ ಕರ್ಮದ ರಹಸ್ಯವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದರೆ ನೀನು ಅಶುಭದಿಂದ ಮುಕ್ತನಾಗುತ್ತೀಯ. ಕರ್ಮದ ಗತಿ ಅತ್ಯಂತ ಗಹನವಾದದ್ದು ಮತ್ತು ಜಟಿಲವಾದದ್ದು. ಅದನ್ನು ಮೇಲ್ನೋಟಕ್ಕೆ ನೋಡಿ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ನಾವು ಕೇವಲ ಕೈಕಾಲುಗಳನ್ನು ಆಡಿಸುವುದಷ್ಟೇ ಕರ್ಮವಲ್ಲ, ಸುಮ್ಮನೆ ಕುಳಿತುಕೊಳ್ಳುವುದು ಅಕರ್ಮವಲ್ಲ. ಇದರ ಹಿಂದೆ ಮನುಷ್ಯನ ಆಶಯ, ಅವನ ಮಾನಸಿಕ ಸ್ಥಿತಿ ಮತ್ತು ಅಹಂಕಾರದ ಪಾತ್ರವೇನೆಂಬುದನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಇಲ್ಲಿ 3 ಪ್ರಮುಖ ಪರಿಕಲ್ಪನೆಗಳನ್ನು ಕೃಷ್ಣನು ನಮಗ ಪರಿಚಯಿಸುತ್ತಾನೆ: ಕರ್ಮ, ವಿಕರ್ಮ ಮತ್ತು ಅಕರ್ಮ. ಮೊದಲನೆಯದಾಗಿ ಕರ್ಮ ಎಂದರೆ ಶಾಸ್ತ್ರವಿಹಿತವಾದ, ಸಮಾಜಕ್ಕೆ ಮತ್ತು ತನಗೆ ಹಿತವನ್ನುಂಟು ಮಾಡುವ ಕರ್ತವ್ಯ ಕರ್ಮಗಳು. ಒಬ್ಬ ತಂದೆಯಾಗಿ, ತಾಯಿಯಾಗಿ, ಮಗನಾಗಿ ಅಥವಾ ಸಮಾಜದ ಜವಾಬ್ದಾರಿಯುತ ಪ್ರಜೆಯಾಗಿ ನಾವು ಮಾಡಬೇಕಾದ ಕೆಲಸಗಳಿವು. ಎರಡನೆಯದಾಗಿ ವಿಕರ್ಮ ಎಂದರೆ ನಿಷೇಧಿಸಲ್ಪಟ್ಟ ಕರ್ಮಗಳು, ಅಂದರೆ ಸ್ವಾರ್ಥದಿಂದ, ಅಹಂಕಾರದಿಂದ, ಬೇರೆಯವರಿಗೆ ಕಡು ದ್ರೋಹ ಎಸಗುವ ಅಥವಾ ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸುವ ಕೆಟ್ಟ ಕೆಲಸಗಳು. ಇವು ಮನುಷ್ಯನನ್ನು ಪತನದ ಕಡೆಗೆ ಕೊಂಡೊಯ್ಯುತ್ತವೆ. ಮೂರನೆಯದಾಗಿ ಮತ್ತು ಅತ್ಯಂತ ಮುಖ್ಯವಾದದ್ದು ಅಕರ್ಮ. ಅಕರ್ಮ ಎಂದರೆ ಶಾರೀರಿಕವಾಗಿ ಕೆಲಸವನ್ನು ಮಾಡುತ್ತಿದ್ದರೂ ಮಾನಸಿಕವಾಗಿ ಆ ಕೆಲಸದ ಫಲಕ್ಕೆ ಅಂಟಿಕೊಳ್ಳದೆ, ಅಹಂಕಾರವಿಲ್ಲದೆ ಮಾಡುವುದು. ಅಂದರೆ ಕೆಲಸ ನಡೀತಾ ಇರುತ್ತೆ, ಆದರೆ ಒಳಗಡೆ ಯಾವುದೇ ಕರ್ತೃತ್ವ ಭಾವ ಇರುವುದಿಲ್ಲ. ಯಾರು ಕರ್ಮದಲ್ಲಿ ಅಕರ್ಮವನ್ನು ಮತ್ತು ಅಕರ್ಮದಲ್ಲಿ ಕರ್ಮವನ್ನು ಕಾಣುತ್ತಾರೋ ಅವರೇ ಮನುಷ್ಯರಲ್ಲಿ ಬುದ್ಧಿವಂತರು ಮತ್ತು ಅವರೇ ನಿಜವಾದ ಯೋಗಿಗಳು. ಈ ಮಾತು ಅತ್ಯಂತ ಕ್ರಾಂತಿಕಾರಿಯಾದದ್ದು. ಕರ್ಮದಲ್ಲಿ ಅಕರ್ಮವನ್ನು ಕಾಣುವುದು ಎಂದರೆ ಹೇಗೆ? ಒಬ್ಬ ಮನುಷ್ಯನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡುತ್ತಿರಬಹುದು, ಆದರೆ ಅವನ ಮನಸ್ಸಿನಲ್ಲಿ ನಾನು ಮಾಡುತ್ತಿದ್ದೇನೆ, ನನ್ನಿಂದಲೇ ಇದೆಲ್ಲ ಆಗುತ್ತಿದೆ ಎಂಬ ಅಹಂಕಾರವಿಲ್ಲದೆ, ಇದು ಭಗವಂತನ ಕಾರ್ಯ, ನಾನು ಕೇವಲ ಒಂದು ನಿಮಿತ್ತ ಮಾತ್ರ ಎಂಬ ಭಾವನೆ ಇದ್ದರೆ ಅವನು ಮಾಡುವ ಭಾರೀ ಕೆಲಸವೂ ಅಕರ್ಮವಾಗಿ ಬದಲಾಗುತ್ತದೆ. ಆ ಕೆಲಸದ ಯಾವುದೇ ಪಾಪಪುಣ್ಯಗಳ ಬಂಧನ ಅವನಿಗೆ ತಟ್ಟುವುದಿಲ್ಲ.
ಇದಕ್ಕೆ ತದ್ವಿರುದ್ಧವಾಗಿ ಒಬ್ಬ ಮನುಷ್ಯನು ಎಲ್ಲವನ್ನೂ ಬಿಟ್ಟು ಕಾಡಿಗೆ ಹೋಗಿ ಕೈಕಾಲುಗಳನ್ನು ಕಟ್ಟಿಕೊಂಡು ಸುಮ್ಮನೆ ಕುಳಿತಿರಬಹುದು, ಆದರೆ ಅವನ ಮನಸ್ಸಿನಲ್ಲಿ ಲೌಕಿಕ ಸುಖಗಳ ಯೋಚನೆ, ಕ್ರೋಧ, ಹಳೆಯ ನೆನಪುಗಳು ಓಡುತ್ತಿದ್ದರೆ ಅವನು ಬಾಹ್ಯವಾಗಿ ಅಕರ್ಮದಲ್ಲಿದ್ದರೂ ಆಂತರಿಕವಾಗಿ ತೀವ್ರವಾದ ಕರ್ಮದಲ್ಲಿ ತೊಡಗಿದ್ದಾನೆ ಎಂದೇ ಅರ್ಥ. ಅಂತಹ ಬಾಹ್ಯ ತ್ಯಾಗವು ಬೂಟಾಟಿಕೆಯಾಗುತ್ತದೆ. ಆದ್ದರಿಂದ ಬದುಕನ್ನು ಬಿಟ್ಟು ಓಡಿಹೋಗುವುದರಲ್ಲಿ ಆಧ್ಯಾತ್ಮವಿಲ್ಲ, ಬದುಕಿನ ಮಧ್ಯದಲ್ಲೇ ಇದ್ದುಕೊಂಡು ತಾವರೆ ಎಲೆಯ ಮೇಲಿನ ನೀರಿನಂತೆ ಬದುಕುವುದೇ ನಿಜವಾದ ಆಧ್ಯಾತ್ಮ. ಯಾರ ಪ್ರತಿಯೊಂದು ಕಾರ್ಯವೂ ಕಾಮ ಮತ್ತು ಸಂಕಲ್ಪಗಳಿಂದ ಮುಕ್ತವಾಗಿರುತ್ತದೆಯೋ, ಯಾರ ಕರ್ಮಗಳು ಜ್ಞಾನವೆಂಬ ಅಗ್ನಿಯಲ್ಲಿ ಸುಟ್ಟು ಭಸ್ಮವಾಗಿರುತ್ತವೆಯೋ ಅವರನ್ನು ಜ್ಞಾನಿಗಳು ಪಂಡಿತರೆಂದು ಕರೆಯುತ್ತಾರೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಮಾಡುವ ಬಹುತೇಕ ಕೆಲಸಗಳ ಹಿಂದೆ ಒಂದು ಸ್ವಾರ್ಥದ ಲೆಕ್ಕಾಚಾರವಿರುತ್ತದೆ. ನಾನು ಈ ಕೆಲಸ ಮಾಡಿದರೆ ನನಗೇನು ಸಿಗುತ್ತದೆ, ನನಗೆ ಎಷ್ಟು ಲಾಭವಾಗುತ್ತದೆ, ಜನ ನನ್ನನ್ನು ಹೇಗೆ ಹೊಗಳುತ್ತಾರೆ ಎಂಬ ಆಲೋಚನೆಗಳೇ ನಮ್ಮನ್ನು ಮುನ್ನಡೆಸುತ್ತವೆ. ಯಾವಾಗ ಇಂತಹ ಫಲದ ಆಸೆ ಇರುತ್ತದೆಯೋ ಆಗ ಆ ಕೆಲಸದ ಶಸಸ್ಸು ನಮಗೆ ಅಹಂಕಾರವನ್ನು ನೀಡುತ್ತದೆ ಮತ್ತು ಅಪಜಯವು ನಮಗೆ ತೀವ್ರವಾದ ನಿರಾಸೆಯನ್ನು, ಖಿನ್ನತೆಯನ್ನು ತರುತ್ತದೆ. ಆದರೆ ಜ್ಞಾನಾಗ್ನಿಯಿಂದ ಬೆಂದ ವ್ಯಕ್ತಿಯು ಕೇವಲ ಕರ್ತವ್ಯಕ್ಕಾಗಿ ಕೆಲಸ ಮಾಡುತ್ತಾನೆ. ಅವನಿಗೆ ಬದುಕಿನ ಲಾಭನಷ್ಟಗಳು, ಜಯ ಅಪಜಯಗಳು ಒಂದೇ ಆಗಿರುತ್ತವೆ. ಅವನು ಸದಾ ತೃಪ್ತನಾಗಿರುತ್ತಾನೆ, ಯಾರನ್ನೂ ಆಶ್ರಯಿಸದೆ ತನ್ನೊಳಗಿನ ಆತ್ಮನಲ್ಲೇ ಆನಂದವನ್ನು ಕಂಡುಕೊಳ್ಳುತ್ತಾನೆ. ನಾವು ಬದುಕಿನಲ್ಲಿ ಯಶಸ್ವಿಯಾಗಬೇಕಾದರೆ ನಮ್ಮ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಬೇಕು. ಆ ಗುಣಮಟ್ಟವು ಕೇವಲ ತಾಂತ್ರಿಕ ಕೌಶಲ್ಯದಿಂದ ಬರುವುದಿಲ್ಲ, ಬದಲಾಗಿ ನಮ್ಮ ಮನಸ್ಥಿತಿಯಿಂದ ಬರುತ್ತದೆ. ನಿಮ್ಮ ಕೆಲಸವನ್ನು ನೀವು ಪ್ರೀತಿಸಿ ಅದನ್ನು ಇಡೀ ಜಗತ್ತಿಗೆ ಸಲ್ಲಿಸುವ ಒಂದು ಕೊಡುಗೆಯಾಗಿ ನೋಡಿದಾಗ ಅಲ್ಲಿ ಆಯಾಸವಿರುವುದಿಲ್ಲ, ಬೇಸರವಿರುವುದಿಲ್ಲ. ಒಬ್ಬ ಶಿಲ್ಪಿ ಕಲ್ಲನ್ನು ಕೆತ್ತುವಾಗ ಕೇವಲ ಹಣಕ್ಕಾಗಿ ಕೆತ್ತಿದರೆ ಅದು ಕೇವಲ ಒಂದು ಕೆಲಸ. ಆದರೆ ಅದರಲ್ಲಿ ದೈವತ್ವವನ್ನು ಕಂಡು ತನ್ಮಯತೆಯಿಂದ ಕೆತ್ತಿದರೆ ಅದೊಂದು ತಪಸ್ಸು. ನಮ್ಮ ದೈನಂದಿನ ಬದುಕಿನ ಸಣ್ಣಪುಟ್ಟ ಕೆಲಸಗಳನ್ನು ಸಹ ನಾವು ಈ ಮಟ್ಟಕ್ಕೆ ಕೊಂಡು ಹೋಗಬಹುದು. ಮನೆಯನ್ನು ಗುಡಿಸುವುದು, ಅಡುಗೆ ಮಾಡುವುದು, ಕಚೇರಿಯ ಕಡಫಗಳನ್ನು ನೋಡುವುದು, ಇವೆಲ್ಲವನ್ನೂ ಭಗವದ್ಗೀತೆಯ ಜ್ಞಾನದ ಹಿನ್ನೆಲೆಯಲ್ಲಿ ಮಾಡಿದಾಗ ನಮ್ಮ ಇಡೀ ದಿನವೇ ಒಂದು ಆಚರಣೆಯಾಗಿ ಬದಲಾಗುತ್ತದೆ. ಕರ್ಮದ ಈ ಆಳವಾದ ರಹಸ್ಯವನ್ನು ಅರಿತವನು ಬದುಕಿನ ಜಂಜಾಟಗಳ ನಡುವೆಯೂ ಪರಮ ಶಾಂತಿಯನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನು ಯಜ್ಞ ಎಂಬ ಪದಕ್ಕೆ ಅತ್ಯಂತ ವಿಶಾಲವಾದ ಮತ್ತು ಆಳವಾದ ಅರ್ಥವನ್ನು ನೀಡಿದ್ದಾನೆ. ಸಾಮಾನ್ಯವಾಗಿ ಯಜ್ಞ ಎಂದರೆ ಹೋಮಕುಂಡವನ್ನು ಇಟ್ಟು ಅದರಲ್ಲಿ ತುಪ್ಪ, ಸಮಿಧೆಗಳನ್ನು ಹಾಕಿ ಮಂತ್ರಗಳನ್ನು ಪಠಿಸುವುದು ಎಂದು ನಾವು ಭಾವಿಸುತ್ತೇವೆ. ಆದರೆ ಗೀತೆಯ ಪ್ರಕಾರ ಸ್ವಾರ್ಥವನ್ನು ತ್ಯಜಿಸಿ ಪರಮಾರ್ಥಕ್ಕಾಗಿ ಮಾಡುವ ಪ್ರತಿಯೊಂದು ಉದಾತ್ತ ಕಾರ್ಯವೂ ಯಜ್ಞವೇ ಆಗಿದೆ. ಕೃಷ್ಣನು ಹೇಳುತ್ತಾನೆ, ಬ್ರಹ್ಮಾರ್ಪಣಂ ಬ್ರಹ್ಮ ಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣಾಹುತಂ. ಯಜ್ಞದ ಪಾತ್ರೆಯೂ ಬ್ರಹ್ಮವೇ, ಹವಿಸ್ಸೂ ಬ್ರಹ್ಮವೇ, ಹೋಮ ಮಾಡುವವನೂ ಬ್ರಹ್ಮವೇ ಮತ್ತು ಆ ಹೋಮದ ಮೂಲಕ ತಲುಪಬೇಕಾದ ಗಮ್ಯವೂ ಬ್ರಹ್ಮವೇ ಆಗಿದೆ. ಅಂದರೆ ಇಡೀ ಸೃಷ್ಟಿಯಲ್ಲಿ ದೈವತ್ವವನ್ನು ಕಾಣುವ ದೃಷ್ಟಿಯೇ ಪರಮಯಜ್ಞ. ನಾವು ಸೇವಿಸುವ ಅನ್ನವು ನಮ್ಮ ಹೊಟ್ಟೆಯೆಂಬ ಅಗ್ನಿಗೆ ನೀಡುವ ಹವಿಸ್ಸು ಎಂದು ಭಾವಿಸಿದಾಗ ಊಟವೂ ಒಂದು ಯಜ್ಞವಾಗುತ್ತದೆ. ಈ ಯಜ್ಞಭಾವನೆ ನಮ್ಮಲ್ಲಿ ಮೂಡಿದಾಗ ಬದುಕಿನಲ್ಲಿ ಪಾವಿತ್ರತೆ ನೆಲೆಸುತ್ತದೆ. ಶ್ರೀಕೃಷ್ಣನು ವಿವಿಧ ರೀತಿಯ ಯಜ್ಞಗಳನ್ನು ವಿವರವಾಗಿ ಪಟ್ಟಿಮಾಡುತ್ತಾನೆ. ಕೆಲವರು ದೇವತೆಗಳನ್ನು ಆರಾಧಿಸಲು ದೈವಯಜ್ಞವನ್ನು ಮಾಡುತ್ತಾರೆ. ಇನ್ನು ಕೆಲವು ಯೋಗಿಗಳು ಆತ್ಮವನ್ನೇ ಬ್ರಹ್ಮವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಂದರೆ ತಮ್ಮ ಅಹಂಕಾರವನ್ನು ಸಂಪೂರ್ಣವಾಗಿ ಭಗವಂತನಲ್ಲಿ ಲೀನಗೊಳಿಸುತ್ತಾರೆ. ಇನ್ನು ಕೆಲವರು ತಮ್ಮ ಇಂದ್ರಿಯಗಳನ್ನು ಅಂದರೆ ಕಿವಿ, ಕಣ್ಣು, ಚರ್ಮ ಇತ್ಯಾದಿಗಳನ್ನು ಸಂಯಮವೆಂಬ ಅಗ್ನಿಯಲ್ಲಿ ಹೋಮ ಮಾಡುತ್ತಾರೆ. ಅಂದರೆ ಬಾಹ್ಯ ಪ್ರಪಂಚದ ಆಕರ್ಷಣೆಗಳಿಗೆ ಒಳಗಾಗದೆ, ತಪ್ಪು ಹಾದಿಯಲ್ಲಿ ಸಾಗದೆ ತಮ್ಮ ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ಒಂದು ದೊಡ್ಡ ಯಜ್ಞವೇ. ಇಂದಿನ ಯುವ ಪೀಳಿಗೆಗೆ ಈ ಸಂಯಮ ಯಜ್ಞದ ಅವಶ್ಯಕತೆ ತುಂಬಾ ಇದೆ. ಮೊಬೈಲ್, ಇಂಟರ್ನೆಟ್, ಸಾಮಾಜಿಕ ಜಾಲತಾಣಗಳ ಈ ಯುಗದಲ್ಲಿ ನಮ್ಮ ಗಮನವನ್ನು ಒಂದೆಡೆ ಕೇಂದ್ರೀಕರಿಸುವುದು ಅತ್ಯಂತ ಕಷ್ಟದ ಕೆಲಸವಾಗಿದೆ. ಮನಸ್ಸು ಹೋದತ್ತ ಹೋದರೆ ಬದುಕು ವಿನಾಶದ ಕಡೆಗೆ ಸಾಗುತ್ತದೆ. ಯಾರು ತಮ್ಮ ಇಂದ್ರಿಯಗಳನ್ನು ಸತ್ಕಾರ್ಯಗಳಿಗಾಗಿ ಮಾತ್ರ ಬಳಸಿ ಕೆಟ್ಟದ್ದನ್ನು ನೋಡದೆ, ಕೆಟ್ಟದ್ದನ್ನು ಕೇಳದೆ ಸಂಯಮದಿಂದ ಇರುತ್ತಾರೋ ಅವರು ತಮ್ಮ ಬದುಕಿನಲ್ಲೊಂದು ಮಹಾನ್ ಯಜ್ಞವನ್ನು ಮಾಡುತ್ತಿದ್ದಾರೆಂದೇ ಅರ್ಥ. ಮುಂದುವರೆದು ಕೃಷ್ಣನು ದ್ರವ್ಯಯಜ್ಞ, ತಪೋಯಜ್ಞ, ಯೋಗಯಜ್ಞ ಮತ್ತು ಸ್ವಾಧ್ಯಾಯ ಜ್ಞಾನಯಜ್ಞಗಳ ಬಗ್ಗೆ ಹೇಳುತ್ತಾನೆ. ದ್ರವ್ಯಯಜ್ಞ ಎಂದರೆ ತನಗಿರುವ ಸಂಪತ್ತನ್ನು, ಹಣವನ್ನು ಸಮಾಜದ ಕಲ್ಯಾಣಕ್ಕಾಗಿ, ಬಡವರ ಮತ್ತು ನೊಂದವರ ಸೇವೆಗಾಗಿ ದಾನ ಮಾಡುವುದು.
ತಾನು ಗಳಿಸಿದ ಹಣದಲ್ಲಿ ಒಂದು ಭಾಗವನ್ನು ಇತರರ ಹಸಿವನ್ನು ನೀಗಿಸಲು ಬಳಸಿದಾಗ ಆ ಸಂಪತ್ತು ಪವಿತ್ರವಾಗುತ್ತದೆ. ತಪೋಯಜ್ಞ ಎಂದರೆ ಬದುಕಿನಲ್ಲಿ ಬರುವ ಕಷ್ಟ ಸುಖಗಳನ್ನು ಸಮಚಿತ್ತದಿಂದ ಎದುರಿಸುವುದು, ವ್ರತ ಮತ್ತು ನಿಯಮಗಳನ್ನು ಪಾಲಿಸುವುದು. ಯೋಗಯಜ್ಞ ಎಂದರೆ ಪ್ರಾಣಾಯಾಮ, ಧ್ಯಾನದ ಮೂಲಕ ಮನಸ್ಸನ್ನು ಪ್ರಶಾಂತಗೊಳಿಸುವುದು. ಸ್ವಾಧ್ಯಾಯ ಯಜ್ಞ ಎಂದರೆ ಸತ್ಗ್ರಂಥಗಳನ್ನು ಓದುವುದು, ಆತ್ಮಾವಲೋಕನ ಮಾಡಿಕೊಳ್ಳುವುದು ಮತ್ತು ಜ್ಞಾನವನ್ನು ಸಂಪಾದಿಸುವುದು. ಈ ಎಲ್ಲ ಯಜ್ಞಗಳ ಉದ್ದೇಶ ಒಂದೇ: ಮನುಷ್ಯನಲ್ಲಿರುವ ಸ್ವಾರ್ಥವನ್ನು ಕರಗಿಸುವುದು. ನಾವು ಸಮಾಜದಿಂದ ಎಲ್ಲವನ್ನೂ ಪಡೆದುಕೊಳ್ಳುತ್ತೇವೆ. ಗಾಳಿ, ನೀರು, ಬೆಳಕು, ಅನ್ನ ಎಲ್ಲವೂ ಪ್ರಕೃತಿಯ ಕೊಡುಗೆ. ಹಾಗಿದ್ದಾಗ ನಾವು ಪ್ರಕೃತಿಗೆ ಮರಳಿ ಏನಾದರೂ ನೀಡಬೇಕಲ್ಲವೇ? ಆ ನೀಡುವ ಗುಣವೇ ಯಜ್ಞ. ಶ್ರೀಕೃಷ್ಣನು ಅತ್ಯಂತ ಕಟುವಾಗಿ ಹೇಳುತ್ತಾನೆ, ಯಜ್ಞವನ್ನು ಮಾಡದವನಿಗೆ ಈ ಲೋಕದಲ್ಲೂ ಸುಖವಿಲ್ಲ, ಇನ್ನು ಪರಲೋಕದ ಮಾತು ದೂರದ ಉಳಿತು. ಇದರರ್ಥವೇನೆಂದರೆ, ಯಾರು ಕೇವಲ ತನಗಾಗಿ ಮಾತ್ರ ಬದುಕುತ್ತಾರೋ, ಯಾರಿಗೆ ಸಮಾಜದ ಬಗ್ಗೆ ಯಾವುದೇ ಕೃತಜ್ಞತೆ ಇಲ್ಲವೋ, ಅವರ ಬದುಕು ಅತ್ಯಂತ ಕೀಳುಮಟ್ಟದ್ದಾಗಿರುತ್ತದೆ. ಕೇವಲ ಸ್ವಾರ್ಥಕ್ಕಾಗಿಯೇ ಬದುಕುವವನು ಬದುಕಿದ್ದೂ ಸತ್ತಂತೆ. ಆದರೆ ಯಾರು ಯಜ್ಞದ ನಂತರ ಉಳಿದ ಅಮೃತವನ್ನು, ಅಂದರೆ ಯಜ್ಞಶಿಷ್ಟಾಮೃತ ಭುಜೋ, ಸ್ವೀಕರಿಸುತ್ತಾರೋ ಅವರು ಸನಾತನ ಬ್ರಹ್ಮನನ್ನು ತಲುಪುತ್ತಾರೆ. ಅಂದರೆ ತನ್ನ ಕರ್ತವ್ಯಗಳನ್ನು ಮುಗಿಸಿ ಸಮಾಜಕ್ಕೆ ಸಲ್ಲಿಸಬೇಕಾದದ್ದನ್ನು ಸಲ್ಲಿಸಿ ತದನಂತರ ತನಗಾಗಿ ಉಳಿದದ್ದನ್ನು ಪ್ರಸಾದರೂಪದಲ್ಲಿ ಸ್ವೀಕರಿಸುವವನ ಮನಸ್ಸು ಸದಾ ಶಾಂತವಾಗಿರುತ್ತದೆ. ಅವನಿಗೆ ಯಾವುದೇ ಕೊರತೆ ಕಾಡುವುದಿಲ್ಲ. ಬದುಕಿನ ಪ್ರತಿಯೊಂದು ಕ್ಷಣವನ್ನು ದೈವಿಕ ಕೊಡುಗೆಯಾಗಿ ಸ್ವೀಕರಿಸುವ ಕಲೆ ಅವನಿಗೆ ಸಿದ್ಧಿಸಿರುತ್ತದೆ. ಈ ಎಲ್ಲ ಯಜ್ಞಗಳಿಂತಲೂ ಜ್ಞಾನಯಜ್ಞವು ಅತ್ಯಂತ ಶ್ರೇಷ್ಠವಾದದ್ದು ಎಂದು ಶ್ರೀಕೃಷ್ಣನು ಸಾರುತ್ತಾನೆ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞಃ ಪರಂತಪ. ಎಲೈ ಅರ್ಜುನನೇ, ಭೌತಿಕ ವಸ್ತುಗಳಿಂದ ಮಾಡುವ ಯಜ್ಞಕ್ಕಿಂತಲೂ ಜ್ಞಾನದ ಮೂಲಕ ಮಾಡುವ ಯಜ್ಞವು ಅತ್ಯಂತ ಶ್ರೇಷ್ಠವಾದದ್ದು. ಏಕೆಂದರೆ ಎಲ್ಲ ಕರ್ಮಗಳೂ ಅಂತಿಮವಾಗಿ ಜ್ಞಾನದಲ್ಲೇ ಪರ್ಯವಸಾನಗೊಳ್ಳುತ್ತವೆ. ವಸ್ತುಗಳು ನಾಶವಾಗಬಹುದು, ದಾನ ಮಾಡಿದ ಹಣ ಕರಗಿ ಹೋಗಬಹುದು, ಆದರೆ ಸಂಪಾದಿಸಿದ ಜ್ಞಾನ ಎಂದಿಗೂ ನಾಶವಾಗುವುದಿಲ್ಲ. ಅದು ನಮ್ಮ ಆತ್ಮದ ಜೊತೆಗೇ ಬರುತ್ತದೆ. ನಿಜವಾದ ಜ್ಞಾನವು ನಮ್ಮನ್ನು ಒಳಗಿನಿಂದ ಶ್ರೀಮಂತರನ್ನಾಗಿ ಮಾಡುತ್ತದೆ. ಬಾಹ್ಯ ಜಗತ್ತಿನ ಕತ್ತಲೆಯನ್ನು ಓಡಿಸಲು ಸಣ್ಣ ದೀಪ ಸಾಕು, ಆದರೆ ಆಂತರಿಕ ಕತ್ತಲೆಯನ್ನು, ಅಜ್ಞಾನವನ್ನು ಓಡಿಸಲು ಜ್ಞಾನದ ಮಹಾ ಸೂರ್ಯನೇ ಬೇಕು. ಈ ಜ್ಞಾನಯಜ್ಞದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಾಗ ಮಾತ್ರ ಬದುಕಿನ ಅಸಲಿ ಸೌಂದರ್ಯ ನಮಗೆ ಗೋಚರವಾಗುತ್ತದೆ. ಜ್ಞಾನ ಎನ್ನುವುದು ಕೇವಲ ಪುಸ್ತಕಗಳನ್ನು ಓದುವುದಲ್ಲ, ಪದವಿಗಳನ್ನು ಪಡೆಯುವುದಲ್ಲ. ನಿಜವಾದ ಜ್ಞಾನವು ನಮ್ಮ ಅಸ್ತಿತ್ವದ ಸ್ವರೂಪವನ್ನು ಬದಲಾಯಿಸುತ್ತದೆ. ಈ ಜ್ಞಾನವನ್ನು ನಾವು ಹೇಗೆ ಪಡೆಯಬೇಕು ಎಂಬುದಕ್ಕೆ ಶ್ರೀಕೃಷ್ಣನು ಜಗತ್ತಿನ ಅತ್ಯಂತ ಸುಂದರವಾದ ಮಾರ್ಗಸೂಚಿಯನ್ನು ನೀಡಿದ್ದಾನೆ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯಾ. ಆ ಜ್ಞಾನವನ್ನು ನೀನು ಸತ್ಯವನ್ನು ತಿಳಿದ ಜ್ಞಾನಿಗಳ ಹತ್ತಿರ ಹೋಗಿ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಸೇವೆ ಮಾಡಿ ಮತ್ತು ವಿನಮ್ರತೆಯಿಂದ ಪ್ರಶ್ನೆಗಳನ್ನು ಕೇಳುವ ಮೂಲಕ ತಿಳಿದುಕೋ. ಇಲ್ಲಿ 3 ವಿಷಯಗಳು ಮುಖ್ಯ: ಪ್ರಣಿಪಾತ ಅಂದರೆ ವಿನಮ್ರತೆ, ಸೇವಯ ಅಂದರೆ ಸೇವೆ ಮತ್ತು ಪರಿಪ್ರಶ್ನೆ ಅಂದರೆ ಸರಿಯಾದ ಪ್ರಶ್ನೆ. ಇಂದಿನ ದಿನಗಳಲ್ಲಿ ನಮಗೆ ಮಾಹಿತಿ ತುಂಬಾ ಸಿಗುತ್ತದೆ, ಆದರೆ ಜ್ಞಾನ ಸಿಗುತ್ತಿಲ್ಲ. ಏಕೆಂದರೆ ನಮ್ಮಲ್ಲಿ ವಿನಮ್ರತೆ ಇಲ್ಲ. ನಮಗೆ ಎಲ್ಲವೂ ಗೊತ್ತು ಎಂಬ ಅಹಂಕಾರವಿದ್ದಾಗ ನಮ್ಮೊಳಗೆ ಯಾವುದೇ ಹೊಸ ವಿಚಾರಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ತುಂಬಿದ ಕೊಡಕ್ಕೆ ಮತ್ತಷ್ಟು ನೀರನ್ನು ತುಂಬಿಸಲು ಸಾಧ್ಯವಿಲ್ಲ, ಅದು ಖಾಲಿ ಇರಬೇಕು. ಹಾಗೆಯೇ ನಮ್ಮ ಮನಸ್ಸು ವಿನಮ್ರತೆಯಿಂದ ಬಾಗಿದಾಗ ಮಾತ್ರ ಜ್ಞಾನವು ಒಳಗೆ ಹರಿಯುತ್ತದೆ. ಗುರುವಿನ ಸೇವೆ ಮಾಡುವುದು ಎಂದರೆ ಕೇವಲ ಶಾರೀರಿಕ ಸೇವೆಯಲ್ಲ, ಅವರ ಆದೇಶಗಳನ್ನು ಶ್ರದ್ಧೆಯಿಂದ ಪಾಲಿಸುವುದು. ಮತ್ತು ಪರಿಪ್ರಶ್ನೆ ಎಂದರೆ ವಾದ ಮಾಡುವುದಕ್ಕಾಗಿ ಪ್ರಶ್ನೆ ಕೇಳುವುದಲ್ಲ, ಸತ್ಯವನ್ನು ತಿಳಿಯುವ ತೀವ್ರ ಹಂಬಲದಿಂದ ಪ್ರಶ್ನಿಸುವುದು. ಅಂತಹ ವಿನಮ್ರ ಶಿಷ್ಯನಿಗೆ ತತ್ವದರ್ಶಿಗಳಾದ ಜ್ಞಾನಿಗಳು ಜ್ಞಾನವನ್ನು ಉಪದೇಶಿಸುತ್ತಾರೆ. ಆ ಜ್ಞಾನವನ್ನು ಪಡೆದ ನಂತರ ನಿನಗೆ ಮತ್ತೆ ಇಂತಹ ಮೋಹ ಉಂಟಾಗುವುದಿಲ್ಲ ಅರ್ಜುನ ಎಂದು ಕೃಷ್ಣನು ಭರವಸೆ ನೀಡುತ್ತಾನೆ. ಜ್ಞಾನವು ಲಭಿಸಿದಾಗ ಇಡೀ ಸೃಷ್ಟಿಯು ಭಗವಂತನಲ್ಲೇ ಇದೆ ಮತ್ತು ಅದು ತನ್ನದೇ ರೂಪ ಎಂಬ ಪರಮ ಸತ್ಯದ ದರ್ಶನವಾಗುತ್ತದೆ. ಅಹಂಕಾರದ ಗೋಡೆಗಳು ಬಿದ್ದು ಹೋಗುತ್ತವೆ. ಎಲ್ಲರಲ್ಲೂ ಒಂದೇ ಚೇತನವನ್ನು ಕಾಣುವ ದಿವ್ಯ ದೃಷ್ಟಿ ನಮಗೆ ಲಭಿಸುತ್ತದೆ. ಬದುಕಿನಲ್ಲಿ ಎದುರಾಗುವ ಸಣ್ಣ ಪುಟ್ಟ ಕಷ್ಟಗಳು ನಮಗೆ ದೊಡ್ಡದಾಗಿ ಕಾಣಿಸುವುದೇ ಇಲ್ಲ. ಜ್ಞಾನದ ಶಕ್ತಿಯನ್ನು ವರ್ಣಿಸುತ್ತಾ ಕೃಷ್ಣನು ಅದ್ಭುತವಾದ ರೂಪಕಗಳನ್ನು ಬಳಸುತ್ತಾನೆ.
ಅಪಿಚೇದಸಿ ಪಾಪೇಭ್ಯಃ ಸರ್ವೇಭ್ಯಃ ಪಾಪಕೃತ್ತಮಃ. ನೀನು ಪಾಪಿಗಳಲ್ಲೇ ಅತ್ಯಂತ ದೊಡ್ಡ ಪಾಪಿಯಾಗಿದ್ದರೂ ಸಹ ಜ್ಞಾನವೆಂಬ ದೋಣಿಯ ಮೂಲಕ ಇಡೀ ಪಾಪದ ಸಮುದ್ರವನ್ನು ಸುಲಭವಾಗಿ ದಾಟಬಹುದು. ಬದುಕಿನಲ್ಲಿ ತಪ್ಪು ಮಾಡದ ಮನುಷ್ಯನೇ ಇಲ್ಲ. ನಾವೆಲ್ಲರೂ ಯಾವುದೋ ಒಂದು ಕ್ಷಣದಲ್ಲಿ ತಪ್ಪುದಾರಿ ತುಳಿದಿರುತ್ತೇವೆ. ನಂತರ ಆ ತಪ್ಪಿನ ನೆನಪಿನಲ್ಲೇ ಬೆಂದು ಹೋಗುತ್ತಿರುತ್ತೇವೆ. ಆದರೆ ಭಗವಂತನು ನಮಗೆ ನಿರಾಶರಾಗಬೇಡಿ ಎಂದು ಧೈರ್ಯ ತುಂಬುತ್ತಿದ್ದಾನೆ. ಭೂತಕಾಲದಲ್ಲಿ ನೀನು ಎಷ್ಟೇ ತಪ್ಪುಗಳನ್ನು ಮಾಡಿದ್ದರೂ ಇಂದು ನಿನ್ನಲ್ಲಿ ಜ್ಞಾನದ ದೀಪ ಬೆಳಗಿದರೆ ಆ ಎಲ್ಲ ಪಾಪಗಳು ಕರಗಿ ಹೋಗುತ್ತವೆ. ಹೇಗೆ ಪ್ರಜ್ವಲಿಸುವ ಅಗ್ನಿಯು ದೊಡ್ಡ ಕಟ್ಟಿಗೆಯ ಹೊರೆಯನ್ನು ಕ್ಷಣಾರ್ಧದಲ್ಲಿ ಬೂದಿ ಮಾಡುತ್ತದೆಯೋ, ಹಾಗೆಯೇ ಜ್ಞಾನವೆಂಬ ಅಗ್ನಿಯು ನಮ್ಮ ಇಡೀ ಕರ್ಮದ ರಾಶಿಯನ್ನು ಸುಟ್ಟು ಭಸ್ಮ ಮಾಡುತ್ತದೆ. ಜ್ಞಾನಕ್ಕಿಂತ ಪವಿತ್ರವಾದದ್ದು ಈ ಭೂಮಿಯ ಮೇಲೆ ಮತ್ತೊಂದಿಲ್ಲ. ಈ ಜ್ಞಾನವನ್ನು ಯಾರು ಪಡೆಯುತ್ತಾರೆ? ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಯತೇಂದ್ರಿಯಃ. ಯಾರಿಗೆ ಶ್ರದ್ಧೆಯಿದೆಯೋ, ಯಾರು ಇಂದ್ರಿಯಗಳನ್ನು ಹತೋಟಿಯಲ್ಲಿಟ್ಟುಕೊಂಡಿದ್ದಾರೋ ಅವರು ಜ್ಞಾನವನ್ನು ಪಡೆಯುತ್ತಾರೆ. ಶ್ರದ್ಧೆ ಎಂದರೆ ಕುರುಡು ನಂಬಿಕೆಯಲ್ಲ, ಸತ್ಯದ ಮೇಲಿರುವ ಅಚಲವಾದ ವಿಶ್ವಾಸ. ನಮಗೆ ನಮ್ಮ ಮೇಲೆ ವಿಶ್ವಾಸವಿರಬೇಕು, ಭಗವಂತನ ಮೇಲೆ ಶ್ರದ್ಧೆಯಿರಬೇಕು. ಶ್ರದ್ಧೆಯಿಲ್ಲದ ಮನುಷ್ಯ ಯಾವ ಕ್ಷೇತ್ರದಲ್ಲೂ ಸಾಧನೆ ಮಾಡಲು ಸಾಧ್ಯವಿಲ್ಲ. ಇಂದ್ರಿಯಗಳ ಸಂಯಮವಿಲ್ಲದಿದ್ದರೆ ನಮ್ಮ ಶಕ್ತಿಯು ವ್ಯರ್ಥವಾಗಿ ಪೋಲಾಗುತ್ತದೆ. ಯಾರು ಶ್ರದ್ಧೆ ಮತ್ತು ಸಂಯಮದಿಂದ ಜ್ಞಾನವನ್ನು ಪಡೆಯುತ್ತಾರೋ ಅವರು ತಕ್ಷಣವೇ ಪರಮ ಶಾಂತಿಯನ್ನು ಹೊಂದುತ್ತಾರೆ. ಬದುಕಿನ ನಿಜವಾದ ಗುರಿಯೇ ಆ ಪರಮ ಶಾಂತಿಯಾಗಿದೆ. ಹಣ, ಕೀರ್ತಿ, ಅಧಿಕಾರ ಇವೆಲ್ಲವೂ ನಮಗೆ ಕ್ಷಣಿಕ ಸುಖವನ್ನು ನೀಡಬಹುದು, ಆದರೆ ಶಾಂತಿಯನ್ನು ನೀಡಲಾರವು. ಆ ಶಾಂತಿ ಕೇವಲ ಜ್ಞಾನದಿಂದ ಮಾತ್ರ ಸಾಧ್ಯ. ಆದರೆ ಯಾರಿಗೆ ಶ್ರದ್ಧೆ ಇಲ್ಲವೋ, ಯಾರು ಸದಾ ಸಂಶಯದಲ್ಲೇ ಬದುಕುತ್ತಾರೋ ಅವರ ಗತಿ ಏನಾಗುತ್ತದೆ? ಅಜ್ಞಶ್ಚ ಶ್ರದ್ಧಾಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಜ್ಞಾನವಿಲ್ಲದವನು, ಶ್ರದ್ಧೆಯಿಲ್ಲದವನು ಮತ್ತು ಸದಾ ಸಂಶಯ ಪಡುವವನು ವಿನಾಶವನ್ನು ಹೊಂದುತ್ತಾನೆ. ಸಂಶಯ ಎನ್ನುವುದು ಆತ್ಮವನ್ನು ಕೊಲ್ಲುವ ಗೆದ್ದಲು ಹುಳುವಿನಂತೆ. ಸಂಬಂಧಗಳಲ್ಲಿ ಸಂಶಯ, ತನ್ನ ಸಾಮರ್ಥ್ಯದ ಮೇಲೆ ಸಂಶಯ, ಭಗವಂತನ ಮೇಲೆ ಸಂಶಯ, ಹೀಗೆ ಪ್ರತಿಯೊಂದನ್ನು ಅನುಮಾನದಿಂದ ನೋಡುವವನು ಒಳಗಿನಿಂದಲೇ ಸತ್ತು ಹೋಗುತ್ತಾನೆ. ಅವನು ಎಂದಿಗೂ ಮುನ್ನಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ನಮ್ಮೊಳಗಿನ ಸಂಶಯಗಳನ್ನು ಜ್ಞಾನದ ಕತ್ತಿಯಿಂದ ಕತ್ತರಿಸಿ ಹಾಕಬೇಕು. ನಂಬಿಕೆಯ ದಾರಿಯಲ್ಲಿ ಹೆಜ್ಜೆ ಇಡಬೇಕು. ಸಂಶಯಗಳನ್ನು ದಾಟಿ ಬಂದಾಗ ಮಾತ್ರ ಬದುಕಿನ ದಿವ್ಯ ಸತ್ಯಗಳು ನಮಗೆ ಗೋಚರವಾಗುತ್ತವೆ ಮತ್ತು ಕರ್ಮದ ಬಂಧನಗಳಿಂದ ನಾವು ಮುಕ್ತರಾಗಲು ಹಾದಿ ಸುಗಮವಾಗುತ್ತದೆ. ನಾವು ಈಗ ಈ ಮಹಾನ್ ಜ್ಞಾನದ ಪರಾಕಾಷ್ಠೆಗೆ ಬಂದು ತಲುಪಿದ್ದೇವೆ. ಭಗವದ್ಗೀತೆಯ 4ನೇ ಅಧ್ಯಾಯದ ಕೊನೆಯ ಶ್ಲೋಕಗಳಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ನೀಡುವ ಕರೆ ಇಡೀ ಮನುಕುಲಕ್ಕೆ ನೀಡಿದ ಸಿಂಹ ಗರ್ಜನೆಯಾಗಿದೆ. ಯೋಗ ಸನ್ಯಸ್ತ ಕರ್ಮಾಣಂ ಜ್ಞಾನ ಸಂಚಿನ್ನ ಸಂಶಯಂ. ಯಾರು ಯೋಗದ ಮೂಲಕ ಕರ್ಮಗಳನ್ನು ಭಗವಂತನಿಗೆ ಅರ್ಪಿಸಿದ್ದಾರೋ, ಯಾರು ಜ್ಞಾನದ ಮೂಲಕ ತಮ್ಮ ಎಲ್ಲ ಸಂಶಯಗಳನ್ನು ಸಂಪೂರ್ಣವಾಗಿ ತೊಡೆದು ಹಾಕಿದ್ದಾರೋ, ಅಂತಹ ಆತ್ಮಜ್ಞಾನಿಯನ್ನು ಯಾವುದೇ ಕರ್ಮಗಳು ಬಂಧಿಸಲು ಸಾಧ್ಯವಿಲ್ಲ. ಅವನು ಬದುಕಿನ ಎಲ್ಲ ಸನ್ನಿವೇಶಗಳ ಆಚೆ ನಿಲ್ಲುತ್ತಾನೆ. ಅವನ ಬದುಕು ಕೇವಲ ಒಂದು ಆಟದಂತೆ, ಒಂದು ಲೀಲೆಯಂತೆ ಸಾಗುತ್ತದೆ. ಸೋಲು ಗೆಲುವುಗಳ ತಕ್ಕಡಿ ಅವನ ಮನಸ್ಸನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಅವನು ನಿಜವಾದ ಮುಕ್ತ ಪುರುಷ. ಆದ್ದರಿಂದಲೇ ಕೃಷ್ಣನು ಕೊನೆಯದಾಗಿ ಹೇಳುತ್ತಾನೆ, ತಸ್ಮಾದಜ್ಞಾನ ಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಮಾತಿಷ್ಠೋತ್ತಿಷ್ಠ ಭಾರತ. ಎಲೈ ಭರತವಂಶದ ಅರ್ಜುನನೇ, ನಿನ್ನ ಹೃದಯದಲ್ಲಿ ಅಜ್ಞಾನದಿಂದ ಹುಟ್ಟಿರುವ ಈ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಹಾಕು. ಯೋಗದಲ್ಲಿ ಸ್ಥಿರನಾಗು, ಯುದ್ಧಕ್ಕೆ ಸಿದ್ಧನಾಗಿ ಏಳು. ಈ ಉತ್ತಿಷ್ಠ ಅಂದರೆ ಕೇವಲ ಎದ್ದು ನಿಲ್ಲು ಎಂದಲ್ಲ. ನಿನ್ನ ಒಳಗಿರುವ ಹೇಡಿತನವನ್ನು ಬಿಟ್ಟು ಏಳು, ಅಜ್ಞಾನದ ನಿದ್ದೆಯಿಂದ ಎಚ್ಚರಗೊಂಡು ಏಳು, ನಿನ್ನ ಜವಾಬ್ದಾರಿಗಳನ್ನು ಎದುರಿಸಲು ಧೀರನಾಗಿ ಎದ್ದು ನಿಲ್ಲು ಎಂದರ್ಥ. ನಮ್ಮ ಬದುಕಿನಲ್ಲೂ ನಾವು ಅನೇಕ ಬಾರಿ ಅರ್ಜುನನಂತೆ ಧೃತಿಗೆಟ್ಟು ಕುಳಿತುಬಿಡ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ, ನನ್ನ ಬದುಕು ಇಷ್ಟೇ, ನಾನು ಸೋತು ಹೋದೆ ಎಂದು ಕೈಚೆಲ್ಲಿ ಕುಳಿತುಕೊಳ್ಳುತ್ತೇವೆ. ಆದರೆ ಭಗವಂತನ ಈ ಕರೆ ನಮ್ಮ ಪ್ರತಿಯೊಬ್ಬರ ಆತ್ಮಕ್ಕೂ ತಲುಪಬೇಕು. ನಮ್ಮ ಒಳಗಿರುವ ಸಂಶಯಗಳೇ ನಮ್ಮ ಅತಿ ದೊಡ್ಡ ಶತ್ರುಗಳು. ಅವುಗಳನ್ನು ಜ್ಞಾನದ ಶರದಿಂದ ಸಂಹರಿಸಬೇಕು. ಈ ಭಾಷಣದ ಮೂಲಕ ನಾವು ಅರ್ಥಮಾಡಿಕೊಳ್ಳಬೇಕಾದ ಪರಮ ಸತ್ಯವೇನೆಂದರೆ, ಬದುಕು ಎನ್ನುವುದು ಕೇವಲ ಉಸಿರಾಡುವುದಲ್ಲ. ಬದುಕು ಎನ್ನುವುದು ಒಂದು ಮಹಾನ್ ಅವಕಾಶ. ನಮ್ಮ ಒಳಗಿರುವ ದೈವತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಿಕ್ಕಿರುವ ದಿವ್ಯ ವೇದಿಕೆ. ನಮ್ಮ ಕರ್ಮಗಳನ್ನು ನಾವು ತಪ್ಪಿಸಲು ಸಾಧ್ಯವಿಲ್ಲ, ಆದರೆ ಆ ಕರ್ಮಗಳನ್ನು ಮಾಡುವ ವಿಧಾನವನ್ನು ನಾವು ಬದಲಾಯಿಸಿಕೊಳ್ಳಬಹುದು. ಸ್ವಾರ್ಥವನ್ನು ಬಿಟ್ಟು
ಅಹಂಕಾರವನ್ನು ಕರಗಿಸಿ ಪ್ರತಿಯೊಂದು ಕೆಲಸವನ್ನು ಭಗವಂತನ ಪೂಜೆಯೆಂದು ಭಾವಿಸಿ ಮಾಡಿದಾಗ ನಮ್ಮ ಬದುಕೆ ಪಾವನವಾಗುತ್ತದೆ. ಯಾವುದೇ ಕಷ್ಟಗಳು ಬಂದರೂ ಧರ್ಮದ ಹಾದಿಯನ್ನು ಬಿಡಬೇಡಿ. ಸತ್ಯದ ಪರವಾಗಿ ನಿಲ್ಲಿ. ನಿಮ್ಮ ಒಳಗಿರುವ ಕೃಷ್ಣನನ್ನು ಜಾಗೃತಗೊಳಿಸಿ. ಆಗ ನಿಮ್ಮ ಬದುಕಿನ ರಥವನ್ನು ಅವನೇ ಮುನ್ನಡೆಸುತ್ತಾನೆ. ನೀವು ಯಾವುದೇ ಬಿರುಗಾಡಿಗೂ ಅಂಜಬೇಕಾಗಿಲ್ಲ. ನಿಮ್ಮ ಒಳಗಿನ ಜ್ಞಾನದ ದೀಪವು ಎಂದಿಗೂ ಆರಿಹೋಗದಂತೆ ನೋಡಿಕೊಳ್ಳಿ. ಅಜ್ಞಾನದ ಕತ್ತಲೆಯನ್ನು ಸೀಳಿ ಜ್ಞಾನದ ಬೆಳಕಿನೆಡೆಗೆ ಸಾಗಿ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳಿ. ಇದುವೇ ಗೀತೆಯ ಪರಮ ಸಂದೇಶ. ಇದುವೇ ನಮ್ಮ ಬದುಕಿನ ದಿವ್ಯ ರೂಪಾಂತರದ ರಹಸ್ಯ. ಎದ್ದೇಳಿ, ಧೀರರಾಗಿ, ನಿಮ್ಮ ಕರ್ತವ್ಯ ಪಥದಲ್ಲಿ ಮುನ್ನಡೆಯಿರಿ. ಇದಿಷ್ಟು ಈ ಸಂಚಿಕೆಯ ವಿಷಯವಾಗಿದೆ. ಈ ಸಂಚಿಕೆಯ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ನಮ್ಮೊಂದಿಗೆ ಹಂಚಿಕೊಳ್ಳಿ ಮತ್ತು ಲೈಕ್ ಮಾಡುವುದನ್ನು ಮರೆಯಬೇಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಹರೇ ಕೃಷ್ಣ ಎಂದು ಕಮೆಂಟ್ ಮಾಡಿ ಅಥವಾ ನಿಮ್ಮಿಷ್ಟದ ದೇವರ ಹೆಸರನ್ನು ಕಮೆಂಟ್ನಲ್ಲಿ ಬರೆಯಿರಿ. ಆ ಭಗವಂತನು ನಿಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ವಂದನೆಗಳು.